ನಾಳೆ 5 ಗಂಟೆಗೆ ಎಬ್ಬಿಸ್ಬಿಡು, ಫುಲ್ಲು ವರ್ಕೌಟ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ವರ್ಕೌಟ್ ಮಾಡೋ ಮಕಾನ ಇದು, ಹೋಗಿ ಮಿರಲ್ ನೋಡ್ಕೋ. ಹೊಟ್ಟೆ ಬೆಳೆಸ್ಕೊಂಡು ಕೂತಿದ್ಯಾ ಮನೇಲಿ ವರ್ಕ್ ಫ್ರಮ್ ಅಂತ, ಮಲ್ಕೊಳ್ಳೋ ಬಿದ್ಕೊಳ್ಳೋ, ನಿನ್ ಕೈಲೆಲ್ಲ ಆಗಲ್ಲ, ಮಲ್ಕೋ. ಹಂಗೇನಾದ್ರೂ ಮಾಡ್ಬಿಟ್ಟಿಯಪ್ಪ, ಅದೇನಾದ್ರೂ ಆಗಲಿ ನಾನು ನಾಳೆ ಎದ್ದೊಳ್ಳೇಬೇಕು. 6 ತಿಂಗಳಿಂದ ಏನು ಮಕ್ಕಳು ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟು ನೋಡು, ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ. ಅದೇನಾದರೂ ಆಗಲಿಲ್ಲ, ನನ್ನ ಆಫೀಸ್ ಕ್ರಶು ನೆನ್ನೆ ಕಾನ್ಫರೆನ್ಸ್ ಕಾಲಲ್ಲಿ ಹೊಟ್ಟೆ ಬಂದಿದೆ ಅಂತ ಒಳ್ಳೆ ಕಣೋ. ಏನಾದರೂ ಆಗಲಿ ನಾನು ಎದ್ದೊಳ್ಳೇಬೇಕು. ಎಬ್ಬರಿಸ್ಬಿಡಪ್ಪ, ಮಲ್ಕೋತೀನಿ. ಆಯ್ತು, ಬಿದ್ಗೋ, ಸೈಡ್ ಹೋಗೋ. ವರ್ಕೌಟ್ ಮಾಡೋ ನಮ್ಗೆ ಗೊತ್ತಿದೆ, ದಿನ ಇದೆ ಆಯ್ತು ನಮ್ಮ ಕೆಲಸ. ಇಂದಿನ ನೋವು, ನಾಳಿನ ನಲಿವು. ಎತ್ತು ಎತ್ತು, ಯು ಕ್ಯಾನ್ ಲಿಫ್ಟ್ ಇಟ್, ಯು ಕ್ಯಾನ್ ಲಿಫ್ಟ್ ಇಟ್. ಬೆಳಿಗ್ಗೆ ಬೇಗ ಎದ್ದೋಗ್ಬೇಕಾಯ್ತು, ಟೈಮ್ ಎಷ್ಟಾಯ್ತು? ಅಯ್ಯೋ, ಅಂಡರ್ ಬೇ ವರ್ಷಿ ಅಲಾರಾಮು 5 ಗಂಟೆಗೆ ಎಬ್ರಿಸು ಅಂದಿದೆ ತಾನೆ. ಬಾ ಬಾ. ಅಯ್ಯೋ, ಸೈಲೆಂಟ್ ಮುಡ್ಗ ಹಾಕ್ಬಿಟ್ಟಿದ್ನಲ್ಲೋ, ಚೇಂಜ್ ಮಾಡಿದೆ. ಮಾತು ಮುರಿದೆ ಮಾತಾಡದೆ, ಮೋಹಕ ಮೋಸವ ಮಾಡಿ. ಸಾರಿ ಮಗ, ರೆಸ್ಟ್ ಮಾಡಿ, ಇವತ್ತು ರೆಸ್ಟ್ ಮಾಡು. ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಎಬ್ರಿಸ್ಬಿಡು, ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ. Day 2. ನೋಡು ಮಗ, ಸೈಲೆಂಟ್ ಮುಡಿಂದ ತೆಗ್ದಿದ್ದೀನಿ, ಫುಲ್ ವಾಲ್ಯೂಮ್ ಕೂಡ ಇಟ್ಟಿದ್ದೀನಿ. ನಾಳೆ ಏನಾದರೂ ಆಗಲಿ 5 ಗಂಟೆಗೆ ಎಬ್ಬಿಸ್ಬಿಡು. ಇಟ್ಸ್ ಟೈಮ್ ಟು ಚಾರ್ಜ್ ಅಪ್. ಅದೇನು ಕಿತ್ತು ದಬಾಕತ್ತೀವೋ ನೋಡ್ತೀನಿ, ಬೆಳಗ್ಗೆ ಎಬ್ಬಿಸ್ತೀನಿ, ಕರೆಕ್ಟ್ ಟೈಮಿಗೆ ಎಬ್ಬಿಸ್ತೀನಿ, ಹೇಳ್ತಾ ಇದ್ದೀನಿ. ನೋಡೋಣ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಅನ್ನ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಮಗನೇ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ. ನೆಮ್ಮದಿಯಲ್ಲಿದೆಯೋ ನೀನು? ನೆಮ್ಮದಿಯಲ್ಲಿದೆ. ಚಂದಮಾಮ ರೋಹಿಣಿ ತೋರ್ಸು ಮಾಮ, ಚಂದಮಾಮ ತೋರ್ಸು. ರೋಹಿಣಿ ತೋರಿಸ್ಬೇಕಾ? ರೋಹಿಣಿ ಕೇಳ ಮೇಲೆ. ಇವತ್ತೇನು 5 ಗಂಟೆಗಿಂತ ಮುಂಚೆ ಹೇಳ್ಬಿಟ್ನಾ? ಹಾಂ, ವಾಲ್ಯೂಮ್ ಫುಲ್ ಇಟ್ಟಿದ್ನಲ್ಲ, ಇವತ್ತು ಎಬ್ಬಿಸ್ಲಿಲ್ವಲ್ಲ ನನ್ನ. ಲೋ, ನೀನ್ ನೆಪ್ಸಕ್ ನಾನು ಎಗ್ರಿ ನಾನೇ ಒಂದ್ ದಿವಸ ನಿಗರ್ಕೊಂಡ್ಬಿಡ್ತೀನಿ ಅಷ್ಟೇ. ಅಲ್ವಲ್ಲೋ, ಈ ಲಾಲಿ ಹಾಡಿನ ಯಾಕೋ ಅಲಾರಾಮ್ ಟೋನಾಗ ಇಡ್ತೀರಾ? ಹೆಂಗೋ ಎಬ್ಸೋದು? ಕಿರ್ಚಿ ಸಾಕಾಯ್ತಲ್ಲೋ, ಒಳ್ಳೆ ಮಗು ತರ ಬೆಲ್ಟ್ ಚಿಪ್ಕೊಂಡು ಜೋಲ್ ಸುರ್ಸ್ಕೊಂಡು ಮಲಗಿದ್ರೆ ಹೆಂಗೋ ಎಬ್ಸೋದ್ ನಾನು? ಲುಕ್ ಎಲ್ಲ ಕೊಡ್ಬೇಡ ಮಗ, ರೆಸ್ಟ್ ಮಾಡು. ನಾಳೆ ಕರೆಕ್ಟ್ ಟೈಮ್ಗೆ ಎಬ್ರಿಸುವಂತೆ. ಪೀಸ್. ಹಿಂಗೆ ರೆಸ್ಟು ಪೀಸು ಅಂತ ಅನ್ಕೊಂಡು ನಾನೇ ಒಂದ್ ದಿವಸ ರೆಸ್ಟ್ ಇನ್ ಪೀಸ್ ಆಗ್ಬಿಡ್ತೀನಿ. Day 3. ನೋಡಿ ಮಗ, ಫುಲ್ ಸೌಂಡ್ ಇರೋ ಜಿಂಗ್ ಚಾಕ್ ಟಪಾಂಗ್ ವಚ್ಚಿ ಸಾಂಗ್ ಇಟ್ಬಿಟ್ಟಿದ್ದೀನಿ. ನೀನು ಹಿಂಗೆ ಸುಮ್ಮನೆ ಕೂಗಿದ್ರೆ ಸಾಕು, ಹಂಗೆ ಸ್ಟೆಪ್ ಹಾಕೊಂಡು ಎದ್ಬಿಡ್ತೀನಿ. ಅವೆಲ್ಲ ನಾನ್ ರಿಸ್ಕ್ ತಗೊಳಲ್ಲ. ನೀನ್ ಆಟೋ ಟ್ಯೂನ್ ಇಡು, ನಾನು ಹೆಂಗ್ ಬೇಕಂಗ್ ಕೂಗ್ತೀನಿ. ನಿನ್ನ ನಂಬಕ್ಕಾಗಲ್ಲಪ್ಪ, ದೊಡ್ಡ ನಮಸ್ಕಾರ. ನಿನ್ನ ನಂಬಕ್ಕಾಗಲ್ಲ. ಆಯ್ತಾ, ನಿಂಗೆ ಹೆಂಗ್ ಬೇಕೋ ಹಂಗ್ ಸೆಟ್ಟಿಂಗ್ ಇಟ್ಕೋ. ನಾಳೆ ತಲೆ ಮೇಲೆ ತಲೆ ಬೇಡಿ, ನಾನು 5 ಗಂಟೆಗೆ ಎದ್ದೇ ಹೇಳ್ತೀನಿ. ನೀನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಎಬ್ಬಿಸು ಅಷ್ಟೇ. ನಾನ್ ತಲೆ ಕೆಡ್ಸ್ಕೊಡಲ್ಲ. ನಿನ್ ತಲೆ ಹೊಡೆದಾದ್ರು ನಾಳೆ ಬೆಳಗ್ಗೆ ಎಬ್ಬಿಸ್ತೀನಿ, ಆಯ್ತಾ? ಮಲ್ಕೊ. ಒಡಿ ಮಗ ಬಿಡಬೇಡ ಅವನ್ನ. ಶ್ರೀರಾಮ್ಪುರದಲ್ಲಿ ಸುತ್ತು ಮುಂದೆ ಬಂದ್ರೆ ಮಚ್ಚ ಎಂದು ಬಿಡಬೇಡ ಅವನ್ನ. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ವರ್ಕೌಟ್ ಆಗ್ತಿಲ್ಲ. ಒಳ್ಳೆ ಐಡಿಯಾ, ವೈಬ್ರೇಟಿಂಗ್ ಮೋಡ್ಗೆ ಹಾಕೊಂಬೋಣ. ಬರುತ್ತಿದೆ ಕಾಲ, ಕೋಡಿಯೇ ಕಳ್ಳ ಕೋಡಿಯೇ, ಜಿಂಗಿ ಚಕ್ಕ ತನ್ನ ಹೇಳೋ ದಿದ್ದಿರಿ ಥೈ ಜಿಂಗಾಲೆ ದಿದ್ದಿರಿ ಥೈ.
ನಿಖಿಲ 8 ಕಾಲಾಯ್ತು, ಎದ್ದೇಳೋ. 8 ಕಾಲು ಆಯ್ತಾ? ಇನ್ನೂ 5 ಕಾಲು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಹೊಸ ಹೊಸ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಇಟ್ಸ್ ಆಲ್ ಎಕ್ಸ್ಪೆರಿಮೆಂಟಿಂಗ್. ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಮೆಟ್ರೋ ಸಾಗ ಚಾನಲ್ನ ಲೈಕು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ಸ್ನ ತಿಳಿಸಿ. ಚಾವ್.